ಮಂತ್ರಿ ಜಮೀರ್ ಅಹಮದ್ ಎಕ್ಸ್ಕ್ಲೂಸಿವ್ ಆಗಿ ಮಾತನ್ನ ಆಡಿದ್ದಾರೆ. ಪ್ರಚಾರಕ್ಕಾಗಿಯೇ ದಾವಣಗೆರೆಗೆ ಬಂದಿದ್ದೇನೆ. ಇಲ್ಲಿ ಕಾಂಗ್ರೆಸ್ಗೆ ಸಖತ್ ರೆಸ್ಪಾನ್ಸ್ ಕಾಣ್ತಾ ಇದೆ. ಹೇಳಿ ಕೇಳಿ ಇದು ಕಾಂಗ್ರೆಸ್ನ ಭದ್ರಕೋಟೆ. ಪ್ರಚಾರಕ್ಕಾಗಿಯೇ ದಾವಣಗೆರೆಗೆ ನಾನು ಬಂದಿರುವೆ. ಇಲ್ಲಿ ಕಾಂಗ್ರೆಸ್ಗೆ ಸಖತ್ತಾಗಿ ರೆಸ್ಪಾನ್ಸ್ ಕಾಣ್ತಾ ಇದೆ. ಹೇಳಿ ಕೇಳಿ ಇದು ಮೊದಲೇ ಕಾಂಗ್ರೆಸ್ನ ಭದ್ರಕೋಟೆ. ಇದು ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಸಮರ್ಥ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಭರವಸೆ ನಮಗಿದೆ. ನಾನು ಸಮರ್ಥ ಪರ ಪ್ರಚಾರವನ್ನು ಮಾಡ್ತಾರೆ, ಅವರನ್ನು ಖಂಡಿತವಾಗೂ ಗೆಲ್ಲಿಸ್ತೀವಿ. ಮಂತ್ರಿ ಜಮೀರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇನ್ನು ಈ ಒಂದು ಉಪಸಮರದಲ್ಲಿ ಖಂಡಿತವಾಗ್ಲೂ ಸಮರ್ಥ ಅವರು ಗೆದ್ದೇ ಗೆಲ್ತಾರೆ, ನಾವು ಗೆಲ್ಲಿಸ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಪ್ರಚಾರಕ್ಕಾಗಿಯೇ ಬಂದಿದ್ದೇವೆ ನಾವು ದಾವಣಗೆರೆ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ ಕಾಂಗ್ರೆಸ್ನ ಒಂದು ಭದ್ರಕೋಟೆ. ಇದು ಹೇಳಿ ಕೇಳಿ ಇದು ಕಾಂಗ್ರೆಸ್ನ ಒಂದು ಭದ್ರಕೋಟೆ. ಇಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. प्रचार के लिए आया हूँ. अब देखिए होंगे अच्छा रिस्पांस है, पब्लिक का अच्छा रिस्पांस है. कि एक्चुअल क्या है कि दावणगेरे साउथ जो है ना कांग्रेस का भद्रकोट है, यानी कांग्रेस का गढ़ है. ये 100% हम लोग जीतते. प्रचार के लिए आया हूँ. अब देखिए होंगे अच्छा रिस्पांस है, पब्लिक का अच्छा रिस्पांस है. कि एक्चुअल क्या है कि दावणगेरे साउथ जो है ना कांग्रेस का भद्रकोट है, यानी कांग्रेस का गढ़ है. ये 100% हम लोग जीतते. प्रचार के लिए आया हूँ. अब देखिए होंगे अच्छा रिस्पांस है, पब्लिक का अच्छा रिस्पांस है. कि एक्चुअल क्या है कि दावणगेरे साउथ जो है ना कांग्रेस का भद्रकोट है, यानी कांग्रेस का गढ़ है. ये 100% हम लोग जीतते. प्रचार के लिए आया. ಇದು ನಾನು ಖಂಡಿತವಾಗ್ಲೂ ಸಮರ್ಥವರ ಪರವಾಗಿ ನಿಲ್ತೇನೆ, ಸಮರ್ಥವರ ಪರವಾಗಿ ಪ್ರಚಾರವನ್ನು ಮಾಡ್ತೇನೆ. ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ನ ಒಂದು ಭದ್ರಕೋಟೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇಲ್ಲಿ ಸಮರ್ಥವರ ಪರವಾಗಿ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಅವರು ಗೆದ್ದೇ ಗೆಲ್ತಾರೆ. ಅವರನ್ನು ಗೆಲ್ಲಿಸೋದು ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಈಗಾಗಲೇ CM ಅವರು DCM ಅವರು ಎಲ್ಲರೂ ಕೂಡ ಪ್ರಚಾರವನ್ನು ಮಾಡಿದ್ದಾರೆ. ಆ ಒಂದು ಪ್ರಚಾರದ ಸಂದರ್ಭದಲ್ಲೂ ಸಹಿತ ನನ್ನ ಹೆಸರನ್ನು ಅಂದರೆ ಜಮೀರ್ ಅಹಮದ್ ಅವರ ಹೆಸರನ್ನು ಸಹಿತ ಕೆಲವೊಂದಿಷ್ಟು ಕಾರ್ಯಕರ್ತರು ಮುಖಂಡರು ಘೋಷಣೆಯನ್ನು ಕೂಗಿರ್ತಾರೆ. ಅವ್ರು ಯಾಕೆ ಬಂದಿಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಸಹಿತ ಮಾಡಿರ್ತಾರೆ. ಸೊ ಹೀಗಿರಬೇಕಾದ್ರೆ ಜಮೀರ್ ಅಹಮದ್ ಅವರು ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸಮರ್ಥ ಅವರ ಪರವಾಗಿ ಬ್ಯಾಟ್ ಬೀಸುವುದಕ್ಕೆ ಮುಂದಾಗಿದ್ದಾರೆ. ಇನ್ನು ಮಂತ್ರಿ ಜಮೀರ್ ಅಹಮದ್ ಅವರು ಈ ರೀತಿಯಾಗಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಪ್ರಚಾರಕ್ಕಾಗಿಯೇ ನಾನು ದಾವಣಗೆರೆಗೆ ಬಂದಿದ್ದೇನೆ. ಈ ಒಂದು ದಾವಣಗೆರೆಗೆ ಬರೋದಕ್ಕೆ ಮೇನು ಕಾರಣ ಏನಪ್ಪ ಅಂತಂದರೆ ಸಮರ್ಥ ಅವರು ಈಗಾಗಲೇ ಈ ಒಂದು ಟಿಕೆಟ್ ಏನು ತೆಗೆದುಕೊಂಡಿದ್ದಾರೆ, ಇವರು ಗೆಲ್ಲಲೇಬೇಕು, ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಖಂಡಿತವಾಗ್ಲೂ ಇಲ್ಲಿ ಬಂದಿದ್ದೇನೆ. ಇಲ್ಲಿ ಕಾಂಗ್ರೆಸ್ಗೆ ಸಖತ್ತಾಗಿ ರೆಸ್ಪಾನ್ಸ್ ಕಾಣ್ತಾ ಇದೆ. ಹೇಳಿ ಕೇಳಿ ಮೊದಲೇ ಇದು ಕಾಂಗ್ರೆಸ್ನ ಭದ್ರಕೋಟೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಅನ್ನೋದು ಒಂದು ಕಡೆಯಿಂದ ನಾವು ನೋಡೋದಾದರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಹೇಳ್ತೀವಿ. ಸೊ ಹೀಗಿರಬೇಕಾದ್ರೆ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ. ಯಾವುದೇ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನೇ ಇದ್ದರೂ ಸಮರ್ಥ ಅವರು ಗೆಲ್ತಾರೆ, ಅದನ್ನು ನಾವು ಗೆಲ್ಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ಸಾಕಷ್ಟು ತಂತ್ರಗಾರಿಕೆಯೊಂದನ್ನು ಕೂಡ ಇಲ್ಲಿ ಹೂಡ್ತಾ ಇದ್ದಾರೆ.